ಮಂಗಳೂರಿನ ಪೊಲೀಸ್ ವಸತಿ ಗೃಹಕ್ಕೆ ಕೊನೆಗೂ ಕೂಡ ಉದ್ಘಾಟನೆಯ ಭಾಗ್ಯ ಬಂದಿದೆ. ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದ ಪೊಲೀಸ್ ವಸತಿ ಗೃಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪಾಂಡೇಶ್ವರ ಪೊಲೀಸ್ ಲೇನ್ನ ಪೊಲೀಸ್ ವಸತಿ ಗೃಹ ಇದು. ಇವತ್ತು ಗೃಹ ಸಚಿವರಿಂದ ಪೊಲೀಸ್ ವಸತಿ ಗೃಹ ಲೋಕಾರ್ಪಣೆಯಾಗುತ್ತೆ. ಕಮಿಷನರ್ ಕಚೇರಿಯ ಕೂಗಳತೆ ದೂರದಲ್ಲಿರುವಂತಹ ವಸತಿ ಗೃಹ ಇದು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾಮಗಾರಿ ನಡೆಯುತ್ತೆ. ಆ ಕಾಮಗಾರಿಯಲ್ಲಿ ಗೋಲ್ಮಾಲ್ ಆಗಿದೆ. 41 ಕೋಟಿ ವೆಚ್ಚದ ಪೊಲೀಸ್ ವಸತಿ ಗೃಹದಲ್ಲಿ ಬಿರುಕು ಬಿಟ್ಟಿತ್ತು. ಕಟ್ಟಡದ ಕಳಪೆ ಕಾಮಗಾರಿಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಬಿತ್ತರಿಸಿತು. ಅದರ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿತು. ಈಗ ಪೊಲೀಸ್ ವಸತಿ ಗೃಹಕ್ಕೆ ಉದ್ಘಾಟನೆಯ ಭಾಗ್ಯ ಬಂದಿದೆ. ಇವತ್ತು ಗೃಹ ಸಚಿವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿನ ವಾಸ್ತವತೆ ಏನು ಅನ್ನೋದನ್ನ ಬಿತ್ತರಿಸಿದ ಸಂದರ್ಭದ ದೃಶ್ಯ ಅದು. ಇವತ್ತು ಉದ್ಘಾಟನೆಯ ಭಾಗ್ಯ ಬಂದಿದೆ. 13/8/2024 ಆ ದಿನ ಈ ಪೊಲೀಸ್ ವಸತಿ ಗೃಹ ಯಾವ ರೀತಿಯಾಗಿದೆ, ಕಳಪೆ ಕಾಮಗಾರಿ ಹೇಗಾಯ್ತು ಅನ್ನೋದರ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿದ್ವಿ. ಅದಾದ ನಂತರ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಳ್ತು. ಎಲ್ಲ ಸಮಸ್ಯೆಯನ್ನ ಸರಿ ಮಾಡಿ ಈಗ ಉದ್ಘಾಟನೆಯ ಭಾಗ್ಯ ಬಂದಿದೆ. ಪೊಲೀಸ್ ವಸತಿ ಸೊಸೈಟಿಯಿಂದ ದಾರಿ ತಪ್ಪಿಸೋ ಯತ್ನ ಆಯಿತು. ಬಿರುಕು ಬಿಟ್ಟಿದ್ರೂ ಕೂಡ ಕಳಪೆ ಕಾಮಗಾರಿ ಆಗಿಲ್ಲ ಅಂತ ವರದಿ ಬೇರೆ ಕೊಟ್ಟಿದ್ರು. ತೇಪೆ ಹಚ್ಚಿದ್ರು ಕಟ್ಟಡದ ಮೇಲ್ಛಾವಣಿ ಬಿರುಕೇನಿದೆ ಅದು ಕಾಣಿಸ್ತಾ ಇತ್ತು. ತೇಪೆ ಹಚ್ಚಿದ್ರು ಆದರೂ ಕೂಡ ಅದು ಸರಿಯಾಗಿರ್ಲಿಲ್ಲ. ಹಾಗಾಗಿ ಕಟ್ಟಡದ ಮೇಲ್ಛಾವಣಿಯ ಬಿರುಕು ಕಾಣಿಸ್ತಾ ಇತ್ತು. ಕಾಮಗಾರಿ ಪೂರ್ಣಗೊಂಡ ಹೊತ್ತಲ್ಲೇ ಪಿಲ್ಲರ್ಗಳಲ್ಲೂ ಕೂಡ ಬಿರುಕು ಕಾಣಿಸ್ಕೊಂಡಿತ್ತು. ಸಾಮಾಜಿಕ ಕಾರ್ಯಕರ್ತ ಜಿಕೆ ಭಟ್ ಈ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು. ಗೃಹ ಸಚಿವರೇ ಕಾಮಗಾರಿಯನ್ನ ಪರಿಶೀಲನೆ ಮಾಡಲಿ ಅಂತ ಆಗ್ರಹಿಸಿದರು. ಈಗ ಇದರ ನೀವು ನೋಡ್ತಾ ಇದ್ದರೆ ಇಲ್ಲಿ ಕಳಪೆ ಕಾಮಗಾರಿ ಆಗೋದೊಂದು ಸ್ಪಷ್ಟ ಕಾಣ್ತಾ ಇದೆ. ಕಟ್ಟಿ ಒಂದು 3 ತಿಂಗಳಲ್ಲೇ ಈ ಥರ ಕ್ರ್ಯಾಕ್ ಬಂದರೆ ಇದು ಭವಿಷ್ಯದಲ್ಲಿ ಈ ಬಿಲ್ಡಿಂಗಿನ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಅಂತ ಸಾರ್ವಜನಿಕರ ಒಂದು ಪ್ರಶ್ನಾರ್ಹ ಚಿಹ್ನೆ ಆಗಿದೆ. ನೋಡಿ, ಹಿಂದೆ ಆಗಸ್ಟಿನಲ್ಲಿ ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಇದ್ದಾಗ ADGP ಕರ್ನಾಟಕ ಪೊಲೀಸು ಯಾವುದು ಕನ್ಸ್ಟ್ರಕ್ಷನ್ ವಿಂಗಿನವರು ಇದರ ಬಗ್ಗೆ ತನಿಖೆಗೆ ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರ ಮುಖಾಂತರ ತನಿಖೆಗೆ ಆಗ್ರಹಿಸಿದರು. ಆ ಬಗ್ಗೆ ತನಿಖೆ ಮಾಡಿ ಒಂದು ತನಿಖೆ ವರದಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಇದರ ಗುಣಮಟ್ಟ ಚೆನ್ನಾಗಿದೆ, ಯಾವುದೇ ಕಳಪೆ ಕಾಮಗಾರಿ ಆಗಿಲ್ಲ ಅಂತ ಹೇಳುವ ಒಂದು ವರದಿಯನ್ನು ಅವರು ನೀಡಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ಈ ವರದಿ ಯಾರು ಜನಸಾಮಾನ್ಯರಿಗಾಗಲಿ ಪತ್ರಿಕಾ ಮಾಧ್ಯಮಗಳಾಗಲಿ TV ಮಾಧ್ಯಮಗಳು ಇವರು ಬಿಡುಗಡೆ ಮಾಡಲಿಲ್ಲ. ಸೊ ಈಗ ಜನರಲ್ಲಿ ಒಂದು ಸಂಶಯ ಬರ್ತಾ ಇದೆ, ಹಾಗಾದರೆ ಈ ಕ್ವಾಲಿಟಿ ಹಾಗಾದರೆ ಕ್ರ್ಯಾಕ್ ಬಂದದ್ದು ಸುಳ್ಳ, ಮತ್ತು ಪಿಲ್ಲರಲ್ಲಿ ಒಂದು ಕ್ರ್ಯಾಕ್ ಇದೆ, ಈವಾಗಲೇ ಹೀಗಾದರೆ ಇನ್ನೊಂದು 10-15 ವರ್ಷದಲ್ಲಿ ಈ ಬಿಲ್ಡಿಂಗಿನ ಅವಸ್ಥೆ ಏನಾಗ್ಬೋದು ಅಂತ ಹೇಳೋದು ಒಂದು ಪ್ರಶ್ನಾರ್ಹ ಚಿಹ್ನೆ ಆಗಿದೆ. ಸರ್ಕಾರಿ ಬಿಲ್ಡಿಂಗ್ಗಳ ಹಣೆಬರ ಹೀಗೆ ಅಂತೇಳಿ ಜನರು ಮಾತಾಡಿಕೊಳ್ತಾ ಇದ್ದಾರೆ. ಕರ್ನಾಟಕ ಪೊಲೀಸ್ ಹೌಸಿಂಗ್ ಸೊಸೈಟಿಯ ಒಂದು ನೇತೃತ್ವದಲ್ಲಿ ಕಟ್ಟಲಾದಂತಹ ಪೊಲೀಸ್ ವಸತಿ ಗೃಹವನ್ನು ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಮಂಗಳೂರಿನಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆದರೆ ಕಳೆದ ಸುಮಾರು ಒಂದು 3-4 ತಿಂಗಳ ಹಿಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪೊಲೀಸ್ ವಸತಿ ಗೃಹದ ಅಕ್ರಮಗಳ ಬಗ್ಗೆ ಮತ್ತು ಕಳಪೆ ಕಾಮಗಾರಿಗಳ ಬಗ್ಗೆ ಒಂದು ವರದಿಯನ್ನು ಮಾಡಿತ್ತು. ಆ ವರದಿಯ ನಂತರ ಎಚ್ಚೆತ್ತಂತ ಸರ್ಕಾರ CM ಕಚೇರಿಯಿಂದ ಅದರ ಪರಿಶೀಲನೆಗೆ ಪೊಲೀಸ್ ಸೊಸೈಟಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆದರೆ IPS ಅಧಿಕಾರಿ ರಾಮಚಂದ್ರ ರಾವ್ ಅವರು ಕೊಟ್ಟ ವರದಿಯ ಪ್ರಕಾರ ಯಾವುದೇ ಕಳಪೆ ಕಾಮಗಾರಿ ಆಗಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಆದರೆ ಇವತ್ತು ನಾನೀಗ ಉದ್ಘಾಟನೆ ಆಗ್ತಾ ಇರುವಂತಹ ಹೌಸಿಂಗ್ ಸೊಸೈಟಿಯ ಮೇಲ್ಭಾಗದಲ್ಲಿದ್ದೀನಿ. ನಾನು ಆವತ್ತು ಕೂಡ ತೋರಿಸಿದ್ದೆ. ಆದರೆ ಈಗ ನಿಮಗೆ ಕಾಣುವಂಥ ಒಂದು ವ್ಯತ್ಯಾಸಗಳನ್ನು ಗಮನಿಸ್ತಾ ಹೋದರೆ ಇಲ್ಲಿ ಕೆಂಪು ಪೇಂಟಿನ ಮಾದರಿಯಲ್ಲಿ ಅದನ್ನ ಮೇಲ್ಭಾಗಕ್ಕೆ ತೇಪೆ ಹಚ್ಚುವಂಥ ಕೆಲಸಗಳಾಗಿದೆ. ಆದರೆ ಇಲ್ಲಿ ಇನ್ನೂ ಕೂಡ ಅದೇ ರೀತಿಯಾದಂಥ ಅಂದರೆ ಯಾವ ಬಿರುಕುಗಳನ್ನು ನಾವು ಕಳೆದ ಬಾರಿ ನಿಮಗೆ ತೋರಿಸಿದ್ವು ಅದೇ ಬಿರುಕುಗಳು ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿ ಮೇಲ್ಭಾಗದಲ್ಲಿ ಇರುವಂಥದ್ದು. ಯಾವುದೇ ರೀತಿಯಾದಂತಹ ಬಿರುಕುಗಳನ್ನು ಮುಚ್ಚುವಂಥ ಕೆಲಸಗಳಾಗಿಲ್ಲ. ಯಾಕಂದರೆ ಇದನ್ನು ಬಿರುಕುಗಳನ್ನು ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಕಂಪ್ಲೀಟ್ ಆಗಿ ಇಡೀ ಮೇಲ್ಭಾಗದಲ್ಲಿ ನೀರು ವಾಟರ್ ಪ್ರೂಫಿಂಗ್ ಕೆಲಸ ಅನ್ನುವಂಥ ಒಂದು ನೆಪವನ್ನು ಹೇಳಿಕೊಂಡು ಈ ರೀತಿಯಾಗಿ ಇಲ್ಲಿ ಸಮಸ್ಯೆಗಳು ಉದ್ಭವಿಸಿದೆ. ಇದು ಕೇವಲ ಒಂದು ಈ ಮೇಲ್ಭಾಗದಲ್ಲಿ ಮಾತ್ರ ಅಲ್ಲ. ನಾನು ಇನ್ನೊಂದು ಬದಿಗೆ ಹೋಗ್ತೀನಿ. ನೀವು ಕಂಪ್ಲೀಟ್ ಆಗಿ ಈ ಒಂದು ಪಿಕ್ಚರನ್ನು ನೋಡ್ತಾ ಹೋದರೆ ಕಂಪ್ಲೀಟ್ ಆಗಿ ಒಟ್ಟು 6 ಮಹಡಿಗಳ ಈ ಒಂದು ವಸತಿ ಗೃಹ ಏನಿದೆ, ಈ ಒಂದು ವಸತಿ ಗೃಹವನ್ನು 41 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಇಲ್ಲಿ ನೀವು ಈ ದೃಶ್ಯಗಳನ್ನು ಗಮನಿಸ್ಬೋದು. ಅಂದರೆ ಯಾವ ರೀತಿಯಾದಂಥ ಸಿಚುವೇಶನ್ ಇಲ್ಲಿ ಇದೆ ಅನ್ನುವಂಥದ್ದು. ಈಗ ಈ ಗುತ್ತಿಗೆದಾರರು ಈ ಕಳಪೆ ಕಾಮಗಾರಿಯ ಗುತ್ತಿಗೆದಾರರು ಏನು ಮಾಡಿದ್ದಾರೆ ಅಂದರೆ ಈ ಗುತ್ತಿಗೆದಾರರು ಅದನ್ನು ಮುಚ್ಚುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಯಾಕಂದರೆ ಯಾರಿಗೂ ಕಾಣಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿಗೆ
ಕಾವೆ ಅನ್ನುವಂತಹ ಪೇಂಟಿನ ಮಾದರಿಯಲ್ಲಿ ಕಾವೆಗಳೇನು ಬರ್ತದೆ ಅದನ್ನು ಹಾಕಿ ಮುಚ್ಚುವಂಥ ಕೆಲಸಗಳನ್ನು ಮಾಡಿರೋದನ್ನು ಬಿಟ್ಟರೆ ಕಂಪ್ಲೀಟಾಗಿ ಒಂಥರ ಪ್ಲಾಸ್ಟರಿಂಗ್ನ ಮಾದರಿಯಲ್ಲಿ, ಅಂದರೆ ಇಲ್ಲಿ ಸಿಮೆಂಟ್ ಹಾಕಿ ಅದನ್ನು ಮತ್ತೆ ಮುಚ್ಚುವಂಥ ಕೆಲಸಗಳಾಗಿದೆ. ಯಾವುದೇ ರೀತಿಯಾದಂಥ ಅದನ್ನು ಸರಿಪಡಿಸುವಂಥದ್ದು, ಯಾಕಂದರೆ ಈ ಒಂದು ಕಾಮಗಾರಿಯಲ್ಲಿ ಅನೇಕ ಲೂಪ್ ಹೋಲ್ಸ್ಗಳಿದೆ. ಆ ಲೂಪ್ ಹೋಲ್ಸ್ಗಳನ್ನು ನಾವು ಗಮನಿಸ್ತಾ ಹೋದರೆ ಇಲ್ಲಿ ಕ್ರ್ಯಾಕ್ ಯಾವ ರೀತಿಯಾಗಿ ಕ್ರ್ಯಾಕ್ ನೋಡಿ ಇಲ್ಲಿ ಗಮನಿಸ್ಬೋದು ನೀವು, ಈ ಕ್ರ್ಯಾಕ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅನ್ನುವಂಥದ್ದು. ಒಟ್ಟು 41 ಕೋಟಿ ರೂಪಾಯಿ ವೆಚ್ಚ. IPS ಅಧಿಕಾರಿಯವರು ಯಾವ ರೀತಿಯಾಗಿ ಇಲ್ಲಿ ತನಿಖೆ ಮಾಡಿದ್ದಾರೆ, ಯಾವ ರೀತಿ ಪರಿಶೀಲನೆ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿನ ನೀರಿನ ಫೈರ್ ಸರ್ವಿಸ್ಗೋಸ್ಕರ ಇಟ್ಟಿರುವಂಥ ಟ್ಯಾಂಕ್ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಒಟ್ಟು ಒಂದು ಸುಸಜ್ಜಿತವಾಗಿ ನಿರ್ಮಾಣ ಮಾಡಬೇಕು. ಪೊಲೀಸ್ ಇಲಾಖೆಗೆ ಭದ್ರತೆಯನ್ನು, ನಮ್ಮ ರಕ್ಷಣೆಯನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.